ಶುರುವಾಗಿರುವಂತಹ ಈ ಪವರ್ ಶೇರಿಂಗ್ ನ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪರಮೇಶ್ವರ್ ಅವರು ಸ್ಟ್ರೈಟ್ ಹಿಟ್ ಅನ್ನು ಹೆಂಗ್ ಮಾಡಿದ್ರು ಅನ್ನೋದನ್ನ ನೀವು ನೋಡಿದ್ರಿ. ಇದಾದ ಬಳಿಕ ಮೂರನೇ ಆಟ ಶುರುವಾಗ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಮೂರನೇ ಆಟ ಅಂದ್ರೆ ಯಾವುದು ಡೀಟೇಲ್ಸ್ ಬಂತು ನೋಡಿ. ಒಪ್ಪಂದಗಳ ಗೊಂದಲದಲ್ಲಿ ಸಿಎಂ ಡಿಸಿಎಂ ನಡುವೆ ಒಳಗುದ್ದು ಕೌಂಟರ್ ಎಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ. ಪವರ್ ಶೇರ್ ಕುರಿತು ಇದ್ದಕ್ಕಿದ್ದ ಹಾಗೆ ಪರಮೇಶ್ವರ್ ಅವರು ಕೆಂಡಾಮಂಡಲ ಆಗಿದ್ರ ಹಿಂದೆ ಕೂಡ ನಾನಾ ಲೆಕ್ಕಾಚಾರಗಳಿದೆ. ಅವ್ರು ಹೇಳಿದ್ರು ನಾವೆಲ್ಲ ಯಾಕಿರ್ಬೇಕು, ಬೇರೆ ಯಾರು ಇರೋದೇ ಬೇಡವಾ ಅಂತ ಖಾರವಾಗಿ ಸಿಡಿದೆದ್ರು. ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ಎಲ್ಲ ನಡೆಸಲಿ ಬಿಡಿ. ಪರಮೇಶ್ವರ್ ಮಾತಿಗೆ ಡಿಕೆಶಿ ಬಣ ಕೂಡ ಸಿಟ್ಟಾಗಿದೆ. ಕಾಂಗ್ರೆಸ್ನ ಒಳಬೇಗುದಿ ಕೂಡ ಇದರಿಂದ ಹೆಚ್ಚಾಗ್ತಾ ಇದೆ. ಕ್ಯೂ ಅಲ್ಲಿ ಸೀನಿಯರ್ ಲೀಡರ್ಸ್ ಕೂಡ ಇದ್ದಾರೆ. ಸೀನಿಯಾರಿಟಿ ಪ್ರಕಾರ ಅವಕಾಶ ಸಿಗಬೇಕು ಅನ್ನೋದು ಪರಮೇಶ್ವರ್ ಅವರ ಪ್ರತಿ ಮಾತಿನಲ್ಲೂ ಕೂಡ ಕ್ಲೇಮ್ ಮಾಡ್ಕೊಳ್ಳೋ ರೀತಿ ಇತ್ತು. ನೀವು ದಾವೆ ಹೂಡೋಕ್ಕಿಂತ ಮುಂಚೆ ನಾವು ಇದ್ದೀವಿ, ನಾವು ಇಷ್ಟು ಜನ ಇದ್ದೀವಿ ಅನ್ನೋದನ್ನ ಹೇಳೋ ಪ್ರಯತ್ನವನ್ನ ಪರಮೇಶ್ವರ್ ಅವರು ತಮ್ಮದೇ ದಾಟಿಯಲ್ಲಿ ಮಾಡಿದ್ರು. ಇದಾದ ನಂತರ ಡಿ ಕೆ ಶಿವಕುಮಾರ್ ಬಣದವರು ಅಥವಾ ಡಿ ಕೆ ಶಿವಕುಮಾರ್ ನಿಷ್ಠರು ಕೂಡ ಇದರಿಂದ ಕೆರಳಿದ್ದಾರೆ. 136 ಶಾಸಕರನ್ನ ಗೆಲ್ಲಿಸ್ಕೊಳ್ಬೇಕಾದ್ರೆ ಯಾರ್ಯಾರ ಪಾತ್ರ ಇತ್ತು ಹೇಳಿ ನೋಡೋಣ ಅಂತ ಹೇಳಿ ಈಗ ಚರ್ಚೆಗಳಾಗ್ತಾ ಇದೆ. ಒಟ್ನಲ್ಲಿ ಈ ಒಳಬೇಗುದಿ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಎಲ್ಲಾ ಮುನ್ಸೂಚನೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆದ ಕಾಣಿಸ್ತಾ ಇದೆ. ಓಕೆ, ಇದು ಮೊದಲನೇ ಸರ್ತಿ ಏನಲ್ಲ ಪರಮೇಶ್ವರ್ ಅವರು ಈ ಥರ ಮಾತನಾಡ್ತಿರೋದು. ಈ ಹಿಂದೆ ಕೂಡ ಮಾತನಾಡಿದ್ರು. ಈಗ ಪರಮೇಶ್ವರ್ ಅವರು ಆಡಿರ್ತಕ್ಕಂಥ ಮಾತನ್ನು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಡಿ ಕೆ ಶಿವಕುಮಾರ್. ಈ ಹಿಂದೆ ಒಂದು ಸರ್ತಿ ಇದೇ ರೀತಿ ಮಾತನಾಡಿದಾಗ ಡೆಲ್ಲಿ ಕರೆಸಿ ಎಚ್ಚರಿಕೆ ಕೊಟ್ಟು ಕಳಿಸಿದ್ರು. ಆಮೇಲಂತೂ ಅಯ್ಯೋ ನಾ ಇನ್ಮೇಲೆ ಮಾತಾಡೋದೇ ಇಲ್ಲಪ್ಪ ಸಿಎಂ ವಿಚಾರವಾಗಿ ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ಆಗ ದೆಹಲಿಗೆ ಪರಮೇಶ್ವರ್ ಅವ್ರನ್ನ ಕರೆದು ಸಂದೇಶವನ್ನು ಕೊಟ್ಟಿತ್ತು AICC, ಬಹಿರಂಗವಾಗಿ ಮಾತನಾಡಬೇಡಿ ಅಂತ. ಆದರೆ ಈಗ ಮತ್ತೆ ರಣ ಎಂಟ್ರಿ, ಡಿ ಕೆ ಶಿವಕುಮಾರ್ಗೆ ಬಹಿರಂಗ ಗುದ್ದು. ಈ ಮೂಲಕ ಇಬ್ಬರ ಆಟದಲ್ಲಿ ಮೂರನೇ ಎಂಟ್ರಿ ರೋಚಕ ರಾಜಕಾರಣವಾಗಿದೆ. ಜನವರಿ ಬಳಿಕ ಮೂರನೇ ಆಟ ಜೋರಾಗುತ್ತಾ, ಡಿ ಕೆ ಶಿವಕುಮಾರ್ ಗೇಮ್ ಏನು ಅಂತಕ್ಕಂಥದ್ದು. ಅಂದರೆ ಅಧಿಕಾರ ಹಂಚಿಕೆ ಕುರಿತಂತ ಇವರಿಬ್ಬರೇ ಅಗ್ರಿಮೆಂಟ್ ಮಾಡ್ಕೊಳ್ಳೋದಾದರೆ, ಇವರಿಬ್ಬರ ನಡುವೆ ಅಗ್ರಿಮೆಂಟ್ ಆಗೋದಾದರೆ ನಾವುಗಳೆಲ್ಲ ಯಾಕಿರಬೇಕು? ಕಾಂಗ್ರೆಸ್ ಅಂತಂದರೆ ಇವರಿಬ್ಬರೇನಾ? ಇವರಿಬ್ಬರಿಂದನೇ ಕಾಂಗ್ರೆಸ್ ನಡೀತಾ ಇರೋದ? ಸಹಜವಾಗಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಕೂತಿರ್ತಕ್ಕಂಥವ್ರು. ಸೀನಿಯಾರಿಟಿ ಅಂತ ಬಂದಾಗ ಡಿ ಕೆ ಶಿವಕುಮಾರ್ಗಿಂತ ಜಾಸ್ತಿ ಇದ್ದಾರೆ. ಆಮೇಲೆ 8 ವರ್ಷ ಅವರು ಕೆಪಿಸಿಸಿ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ನಾನು ಯಾಕೆ ಆಗಬಾರ್ದು ಅಂತಕ್ಕಂಥ ಆಸೆ ಸಹಜವಾಗಿ ಇದ್ದೇ ಇರುತ್ತೆ ಅವರಿಗೆ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್, ನೀವು BJP ಅವರು ಇಷ್ಟೊಂದು ವರ್ಟಿಕಲ್ ಡಿವಿಷನ್ ಆಗಿದೆ, ಅದನ್ನು ಹೇಳೋದೇ ಇಲ್ವಲ್ಲ ಯಾಕಪ್ಪ? ಈ ಸಣ್ಣದು ವಿಚಾರನ ದೊಡ್ಡದು ಮಾಡೋಕ್ಕೆ ಹೋಗ್ತಿರಲ್ಲ. ನೆನ್ನೆ ಏನು ಹೇಳಿದ್ದಾರೆ ಅವರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಫೈನಲ್ ಅಂತ ಹೇಳಿದಾರಲ್ವಾ? ಅದಾದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಿ? ನಾನು ಹೇಳಿರೋದಲ್ಲ. ಅವೆಲ್ಲ ಚರ್ಚೆ ಬೇಡ. ಅಧಿಕಾರ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವೆಲ್ಲ ಯಾವ ವಿಚಾರನೂ ಇಲ್ಲಿ ಚರ್ಚೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವೆಲ್ಲ ಆಂತರಿಕವಾಗಿ ಪಾರ್ಟಿ ವಿಚಾರಗಳು ನಾನು ಮಾಧ್ಯಮದಲ್ಲಿ ಯಾವ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾತ್ರ ಇದ್ರ ಬಗ್ಗೆ ಮಾತನಾಡ್ತಿದ್ದವರು. ಏಕಾಏಕಿ ನಿನ್ನೆ ಪರಮೇಶ್ವರ್ ಅವರು ಸಿಡಿದು ಬಿದ್ದಿದ್ದಾರೆ. ಅವರವರೇ ಅಧಿಕಾರ ಅಗ್ರಿಮೆಂಟ್ ಮಾಡ್ಕೊಳ್ಳೋದಾದ್ರೆ ನಾವು ಯಾಕಿರಬೇಕು ಅಂತ. ಅಂದರೆ ಒಂದು ಅಸಮಾಧಾನದ ಕಿಡಿ ಕಾಂಗ್ರೆಸ್ನಲ್ಲಿ ಹತ್ಕೊಳ್ತಾ ಇದೆ. ಇದು ಜನವರಿ ನಂತರ ಇನ್ನೂ ತಾರಕಕ್ಕೆ ಹೋಗೋ ಸಾಧ್ಯತೆ ಇದೆ ಅಂತ ಮುನ್ಸೂಚನೆನಾ ಅಂತ? ಅರವಿಂದ್, ಈ CM ಹುದ್ದೆ ಪವರ್ ಶೇರ್ ವಿಚಾರ ಏನಿದೆ, ಅಂಡರ್ ಕರೆಂಟ್ ಆಗಿ ಸರ್ಕಾರ ಬಂದಾಗಿನಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಮನೆ ಮಾಡಿರುವಂಥದ್ದು. ಯಾರೆಲ್ಲ ಮುಖ್ಯಮಂತ್ರಿ ಪದವಿ ಮೇಲೆ ಕಣ್ಣಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸಂದರ್ಭಗಳು ಸೃಷ್ಟಿಯಾದಾಗ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ನೋಡಿ, ಮೊದಲನೇ ಬಾರಿಗೆ CM ಬೆಂಬಲಿಗರು ಒಂದಷ್ಟು ಜನ ದನಿ ಎತ್ತಿದ್ರು. ಆಮೇಲೆ ಈ ವರ್ಷದ ಮಧ್ಯಭಾಗದಲ್ಲಿ ಒಂದಷ್ಟು ವಿದ್ಯಮಾನಗಳು ನಡೆದು ಗುಪ್ತ ಸಭೆಗಳೆಲ್ಲ ನಡೆದು ಹೋದ್ವು. ಇದೇ ಪರಮೇಶ್ವರ್ ಅವರು ಒಂದಷ್ಟು ಸಚಿವರ ಮನೆಗಳಿಗೆ ಗೌಪ್ಯ ಸಭೆ ಮಾಡಿದರು, ಅದು ಕೂಡ ಗಮನ ಸೆಳೆಯಿತು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಎಲ್ಲವನ್ನು ಕೂಡ ತಣ್ಣಗೆ ಮಾಡ್ತು. ಈಗ ಯಾವಾಗ ಖಾಸಗಿ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ಗಳಾಗಿದ್ದಾವೆ ಅಂತ,
ಆ ನಂತರವಾಗಿ CM ಅವರು ಕೂಡ ಅದಕ್ಕೆ ತೆರೆ ಎಳೆಯುವ ಪ್ರಯತ್ನ ಪಟ್ಟರು. ಆದರೆ ಅವರಿಬ್ಬರ ಹೇಳಿಕೆ ಬಗ್ಗೆ ಪರಮೇಶ್ವರ್ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಪರಮೇಶ್ವರ್ ಅವರು ಪ್ರಬಲ ಆಕಾಂಕ್ಷಿ CM ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರ ಪೈಕಿ. ಹಾಗಾಗಿ ಅವರಿಬ್ಬರೇ ಮಾತಾಡಿದ್ರೆ ಹೇಗೆ, ಅವರಿಬ್ಬರೇ ರಾಜಕಾರಣ ಮಾಡೋದು ಮಾಡಿದರೆ ಹೇಗೆ, ಅವರಿಬ್ಬರೇ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಒಂದು ರೀತಿಯಲ್ಲಿ ಈ ಒಂದು ವಿದ್ಯಮಾನ ಬೇಡ ಆಗಿತ್ತು, ಹೈಕಮಾಂಡ್ ಎಲ್ಲವನ್ನು ಕೂಡ ತೀರ್ಮಾನ ಮಾಡುತ್ತೆ, ಇವರಿಬ್ಬರು ಮಾತಾಡೋ ಅಗತ್ಯ ಇರಲಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಮುಖ್ಯವಾಗಿ DK ಶಿವಕುಮಾರ್ ಅವರು ಪ್ರಸ್ತಾಪ ಏನು ಮಾಡಿದ್ದಾರೆ ಅದಕ್ಕೆ ಪರೋಕ್ಷವಾಗಿ ಪರಮೇಶ್ವರ್ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಈ ಒಂದು ವಿಚಾರ ಅಂದರೆ ಪರಮೇಶ್ವರ್ ಅವರು ಏನು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಇದನ್ನು ಸುರ್ಜೇವಾಲಾ ಅವರ ಗಮನಕ್ಕೆ DK ಶಿ ಅವರು ತಂದಿದ್ದಾರೆ. ಈ ಹಿಂದೆನೂ 2 ಸಂದರ್ಭದಲ್ಲಿ ಪರಮೇಶ್ವರ್ ವಿರುದ್ಧ ದೂರು ಕೊಟ್ಟಿದ್ರು. ಈಗ ಮತ್ತೆ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಈ ಥರ ಮಾತಾಡ್ತಾ ಇದ್ದಾರೆ ಬಹಿರಂಗವಾಗಿ ಅನ್ನುವಂಥ ಅರ್ಥದಲ್ಲಿ ಒಂದು ರೀತಿಯಲ್ಲಿ ದೂರು ಅಂತಲೇ ಹೇಳ್ಬೋದು, ಗಮನಕ್ಕೆ ತಂದಿದ್ದಾರೆ. ಈಗ ಸುರ್ಜೇವಾಲಾ ಏನು ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಈಗ ದೊಡ್ಡವರೇ ಮಾತಾಡ್ತಿರೋ ಹಿನ್ನೆಲೆಯಲ್ಲಿ ಯಾವ ರೀತಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾಂಗ್ರೆಸ್ನಲ್ಲಿ ಪವರ್ ಶೇರ್ ವಿಚಾರ ಅನ್ನುವಂಥದ್ದು ಕೂಡ ಕುತೂಹಲ ಮನೆ ಮಾಡಿದೆ. ಇನ್ನೂ ಕೂಡ ಉಭಯ ನಾಯಕರ ಅಥವಾ 3-4 ನಾಯಕರ ಬೆಂಬಲಿಗರು ಇನ್ನೂ ಕೂಡ ಅಖಾಡ ಕೇಳಿದಿಲ್ಲ. ಅವರೇನಾದ್ರೂ ಅಖಾಡ ಕೇಳಿದ್ರೆ ಮತ್ತಷ್ಟು ಇದು ತಾರಕಕ್ಕೆ ಹೋಗುವುದರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಹೈಕಮಾಂಡ್ ಅವರು ಕೂಡಲೇ ಮಧ್ಯಪ್ರವೇಶ ಮಾಡ್ತಾರಾ ಅಥವಾ ಸ್ವಲ್ಪ ದಿನ ಕಾದು ಮಧ್ಯಪ್ರವೇಶ ಮಾಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್.